ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ರುಚಿ. ಇವತ್ತು ನಾನು ಬಂದಿದ್ದೇನೆ ಹೆಲ್ದಿಯಾದ ರೆಸಿಪಿಯೊಂದಿಗೆ. ನುಗ್ಗೆ ಸೊಪ್ಪು ಹಾಗೂ ಹೆಸರು ಕಾಳಿನ ಸಾಂಬಾರ್. ಇದರಿಂದ ಪಲ್ಯ ಕೂಡ ಮಾಡ್ತಾರೆ, ಆದರೆ ನಾವು ಅನ್ನಕ್ಕೆ ಸಾರು ಪ್ರಿಫರ್ ಮಾಡೋದ್ರಿಂದ ನಾನು ಇವತ್ತು ಸಾಂಬಾರು ಮಾಡ್ತಾ ಇದ್ದೇನೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನುಗ್ಗೆ ಸೊಪ್ಪಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ವೈಟಮಿನ್ ಸಿ, ಕ್ಯಾಲ್ಶಿಯಂ ಎಲ್ಲನೂ ಹೈಯೆಸ್ಟ್ ಆಗಿದೆ. ಆದ್ದರಿಂದ ಇದನ್ನು ಜಾಸ್ತಿ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಹೆಸರು ಕಾಳನ್ನು ನಾನು ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿದ್ದೆ. ಇವಾಗ ನಮಗೆ ಇದನ್ನು ಬೇಯಿಸಬೇಕು. ಇದನ್ನು ಕುಕ್ಕರಿಗೆ ಹಾಕಿ ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಒಂದು ಸಣ್ಣ ಟೊಮೆಟೊ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಸೀಟಿ ತೆಗೆಯುವ. ಇನ್ನೊಂದು ಸೈಡಲ್ಲಿ ನಾನು ಒಂದು ಪಾತ್ರೆಗೆ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಹಾಗೂ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇವಾಗ ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೇನೆ. ಇವಾಗ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಗೂ ಒಂದು 3 ಹಸಿಮೆಣಸನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೇನೆ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೂ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಎಣ್ಣೆಯಲ್ಲಿ ಚೆಂದ ಮಾಡಿ ಫ್ರೈ ಮಾಡ್ತೇನೆ. ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೂ ಆಗ್ತದೆ, ಬೇಗ ಟೊಮೆಟೊ ಬೇಯ್ತದೆ. ಇಲ್ಲಿ ನಾನು ಒಂದು 4 ನುಗ್ಗೆಕಾಯಿಯನ್ನು ಕೂಡ ತಗೊಂಡಿದ್ದೇನೆ. ಇದು ಆಪ್ಷನಲ್, ಇದ್ದರೆ ಹಾಕಿ ಚೆನ್ನಾಗಿ ಆಗ್ತದೆ, ಇಲ್ಲ ಅಂದರೆ ಪರವಾಗಿಲ್ಲ. ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೂ ನಾನಿವತ್ತು ಇಲ್ಲಿ ಬಾಫದ್ ಮಸಾಲವನ್ನು ಯೂಸ್ ಮಾಡ್ತೇನೆ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಆದರೆ ನೀವು ಸ್ವಲ್ಪ ಧನಿಯಾ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಗೂ ಸ್ವಲ್ಪ ಅರಿಶಿನ ಪೌಡರ್ ಹಾಕಿದರೆ ಆಯಿತು. ಬಾಫದ್ ಮಸಾಲ ಇದ್ದರೆ ಅದನ್ನು 1 ಸ್ಪೂನ್ ಹಾಕಿ ಸಾಕು. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಹುಡಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ನಾನಿಲ್ಲಿ ಜಾಸ್ತಿ ಖಾರ ಮಾಡ್ತಿಲ್ಲ, ಅದಕ್ಕೋಸ್ಕರ 1 ಸ್ಪೂನ್ ಹಾಕಿದ್ದೇನೆ. ಇವಾಗ ಮಸಾಲೆಯನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹೀಗೆ ಫ್ರೈ ಮಾಡಿ ಆದಮೇಲೆ ಸೊಪ್ಪನ್ನು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಹೀಗೆ ಇಟ್ಟಿದ್ದೇನೆ, ಇಡಿಯಾಗಿ ಇಟ್ಟಿದ್ದೇನೆ, ನಮಗೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ಇಷ್ಟ ಆಗೋದಿಲ್ಲ ಆದರೆ ಇದನ್ನು ಸಣ್ಣದಾಗಿ ಹೆಚ್ಚಬೇಕು. ಹೆಚ್ಚಿ ಚೆನ್ನಾಗಿ ತೊಳೆದು ಆಮೇಲೆ ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು. ಎಲ್ಲ ಸೊಪ್ಪನ್ನು ಹಾಕಿ ಆದ ನಂತರ ಚೆಂದ ಮಾಡಿ ಸೊಪ್ಪನ್ನು ಮಸಾಲದೊಂದಿಗೆ ಮಿಕ್ಸ್ ಮಾಡಬೇಕು. ಇವಾಗ ನೀವಿಲ್ಲಿ ನೋಡ್ಬೋದು, ನೀರಿದ್ದು ಪಸೆ ಇಲ್ಲ ಇದರಲ್ಲಿ. ಸ್ವಲ್ಪ ನೀರು ಹಾಕಬೇಕಾಗ್ತದೆ. ನೀವು ನೀರು ಹಾಕೋದಕ್ಕಿಂತ ಹೆಸರು ಕಾಳು ಬೇಯಿಸಿದ ನೀರಿದೆ ನೋಡಿ, ಆ ನೀರನ್ನೇ ಹಾಕಿ ಸೊಪ್ಪನ್ನು ಬೇಯಿಸಿ, ಇದರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ಇವಾಗ ಸೊಪ್ಪು ಬೇಯೋ ತನಕ ಮುಚ್ಚಿಟ್ಟು ಒಂದು ಸ್ವಲ್ಪ ಬೇಯಿಸಿದರೆ ಆಯಿತು. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ಬೋದು ನೀವು. ಈ ಸಮಯದಲ್ಲಿ ಬೇಯಿಸಿಟ್ಟಂತಹ ಹೆಸರು ಕಾಳನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು. ಇವಾಗ ನಿಮಗೆ ಸಾರು ಮಾಡಲಿಕ್ಕಿದ್ರೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿದರೆ ಆಯಿತು. ನಾನು ಇಲ್ಲಿ ತುಂಬ ತೆಳುವಾಗಿ ಇಡ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ತಿಕ್ಕಾಗಿ ದಪ್ಪವಾಗಿ ಇಷ್ಟ ಇದ್ದರೆ ದಪ್ಪ ನೆಡಿ, ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ನಾನು ಇಲ್ಲಿ ಸಾರು ಥರ ತುಂಬ ತಿಳಿಯಾಗಿ ಮಾಡಿದ್ದೇನೆ. ನಮಗೆ ಸೂಪ್ ಥರ ಕುಡಿಲಿಕ್ಕೆ ಇಷ್ಟ ಆಗ್ತದೆ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೇನೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿ ಬರುವ ತನಕ, ಒಂದು ಸಣ್ಣ ಕುದಿ ಬರಲಿ, ಅಲ್ಲಿವರೆಗೂ ಮುಚ್ಚಿಟ್ಟು ಕುದಿಸುವ. ಓಕೆ, ಇದು ಆಗೋ ತನಕ ಇನ್ನೊಂದು ಸೈಡಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ತೇನೆ. ನೋಡಿ, ಒಂದು ಪ್ಯಾನಿಗೆ ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇವಾಗ ಎಣ್ಣೆ ಬಿಸಿಯಾಗಿದ್ದೆ, ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಸಿಡಿತಾ ಬರುವಾಗ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಹಾಗೂ
ಬೆಳ್ಳುಳ್ಳಿಯನ್ನು ಜಜ್ಜಿದ್ದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ, ಒಂದು 4, ಹಾಗೂ ಒಂದು ಕೆಂಪು ಮೆಣಸು ಹಾಗೂ ಸ್ವಲ್ಪ ಜೀರಿಗೆಯನ್ನು ಹಾಕಿ ಆದಮೇಲೆ ಇದನ್ನು ಸಾರಿಗೆ ಸೇರಿಸಿದರೆ ಆಯಿತು. ನಾನು ಇಲ್ಲಿ ಸ್ವಲ್ಪ ಫ್ಲೇವರಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಆಪ್ಷನಲ್, ಹಾಕಬೇಕಂತ ಇಲ್ಲ, ಹಾಕಿದರೆ ನಮಗೆ ಇಷ್ಟ ಆಗ್ತದೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೇನೆ. ಇವಾಗ ನೋಡಿ, ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪು ಹಾಗೂ ಹೆಸರು ಕಾಳಿನ ಸಾರು ರೆಡಿ. ಅನ್ನದ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ನಿಮಗೆ ನಾನು ಶೇರ್ ಮಾಡೋ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ರೆಸಿಪಿಗಳನ್ನು ಟ್ರೈ ಮಾಡಿ ಹಾಗೂ ಹೆಲ್ದಿಯಾಗಿರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.